ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೇದು ಅನ್ನಬೇಕು. ಒಂದಷ್ಟು ಜನ MLAಗಳವ್ರೆ ಎಲೆಕ್ಷನ್ ಟೈಮಲ್ಲಿ ಊರಿಗೆ ಹೋಗ್ಬಿಟ್ಟು ದಾಮ್ ಧೂಮ್ ಅಂದ್ಬಿಟ್ಟು ತಾನು ಮನ ಡ್ಯಾಶ್ 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 ಖರ್ಚು ಮಾಡಿ ಅರ್ಪಿಸ್ಬಿಟ್ಟು ಗೆದ್ಬಿಟ್ಟು ಬಂದ್ಬಿಟ್ಟು ಬೆಂಗಳೂರಲ್ಲಿ ಕೂತ್ಕೋತಾರೆ. ಇನ್ನೊಂದಷ್ಟು ಜನ ಸಿಂಗಾಪುರು ಮಲೇಷಿಯಾ ಅನ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ತಿರ್ಕೋತಾರೆ. ಇನ್ನೊಂದಷ್ಟು ಜನ ಊರ ಕಡೆಗೆ ತಲೆ ಹಾಕದೆ ಯಾವುದೋ ಹಬ್ಬ ಹುಣ್ಣಿಮೆಗೆ. ಆದರೆ ಒಂದಷ್ಟು ಜನ ಮಾತ್ರ ಶಾಸಕರು, ಯಾಕೆಂದರೆ ಎಲ್ಲರೂ ಹಂಗಿರಲ್ಲ, ಒಂದಷ್ಟು ಜನ ಕ್ಷೇತ್ರದ ವಿಚಾರಕ್ಕಾಗಿ ಮಾತ್ರ ಬೆಂಗಳೂರಿಗೆ ಬರ್ತಾರೆ, ಉಳಿದ ಟೈಮ್ ಕ್ಷೇತ್ರದಲ್ಲೇ ಇರ್ತಾರೆ. ಇದು ಶಾಸಕರುಗಳ ಕೆಲಸ. ಇನ್ನು ಸಚಿವರ ವಿಚಾರಕ್ಕೆ ಬರೋದಾದರೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಕೂಡ ಇಡೀ ರಾಜ್ಯದ ಜವಾಬ್ದಾರಿಯನ್ನು ಹೊತ್ಕೊಂಡು ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಗೆ ದುಡಿಯೋರು ತುಂಬ ಕಡಿಮೆ. ಎಸ್ಪೆಷಲಿ ಸದ್ಯ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿ ಇಡೀ ದೇಶಕ್ಕೆ ಮಾದರಿಯಾದಂತಹ ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ. ಇಡೀ ದೇಶದಲ್ಲೇ ಒಂದಷ್ಟು ಮೈಲಿಗಲ್ಲಿನಂಥ ಯೋಜನೆಗಳಿಗೆ ಕಾರ್ಮಿಕರ ವಿಚಾರದಲ್ಲಿ ಮುನ್ನುಡಿ ಬರೆದಿದ್ದಾರೆ. ಇದೆಲ್ಲದರ ಜೊತೆಯಲ್ಲಿ ಕಲಘಟಗಿ ಶಾಸಕ ತನ್ನ ಕ್ಷೇತ್ರಕ್ಕೆ ಮೈನಾರು ಮಾಡಬೇಕಲ್ಲ ಜನ ಗೆಲ್ಸಿದವ್ರಿಗೆ. ನೀರಾವರಿ ಬೇಡ್ತಿ ಏತ ನೀರಾವರಿ ಯೋಜನೆಯ ಮೂಲಕ 2ನೇ ಹಂತದಲ್ಲಿ 107 ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆ ರಾಜ್ಯ ಸರ್ಕಾರದಿಂದ 180 ಕೋಟಿಯ ಅನುದಾನವನ್ನು ಬಿಡುಗಡೆ ಮಾಡಿಸುವ ಮೂಲಕ ಕಲಘಟಗಿಯ ಆಧುನಿಕ ಭಗೀರಥ ಅನ್ನಿಸ್ಕೊತಾವ್ರೆ. ತಮಾಷೆ ವಿಚಾರ ಅಲ್ಲ ರೀ. ಸಂತೋಷ್ ಲಾಡ್ ಅಂತಹ ಬ್ಯುಸಿ ಸಚಿವರೊಬ್ಬರು ಅಥವಾ ಬ್ಯುಸಿ ಜನಪ್ರತಿನಿಧಿ ಈ ರಾಜಕೀಯ ಎಲ್ಲ ಸೈಡಿಗೆ ಬಿಟ್ಬಿಟ್ಟು ಕೂತ್ಕೊಬಿಟ್ರೆ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಯ್ಯಪ್ಪ. ಆದರೆ ಅವೆಲ್ಲವನ್ನು ಬಿಟ್ಟು ಜನಸೇವೆಗಾಗಿ ಎಲ್ಲವನ್ನು ತಿರಸ್ಕರಿಸ್ಬಿಟ್ಟು ನಿಂತ್ಕೊಂಡವ್ರೆ. ಬಿಸ್ನೆಸ್ ಎಲ್ಲ ಇದ್ದಿದ್ರಿ ಇರೋ ಅಷ್ಟು ದಿನ ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ. ಇವಾಗ ಬೇಡ್ತಿ ನೀರಾವರಿ ಏತ ನೀರಾವರಿ ಯೋಜನೆ ಅತಿ ಹೆಚ್ಚು ಚರ್ಚೆ ಇತ್ತು. ಈ ಹಿಂದೆ 60 ಕೋಟಿ ಸ್ಯಾಂಕ್ಷನ್ ಆಗಿತ್ತು. ಅವಾಗ ಒಂದು 47, 48, 50 ಕೆರೆಯನ್ನು ತುಂಬಿಸೋ ಲೆಕ್ಕಾಚಾರ. ಈ ಸಲ 180 ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿಸ್ಬಿಟ್ಟು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವ್ರಿಗೆ ಧನ್ಯವಾದ ಅರ್ಪಿಸೋರೆ. ಬರೀ ಕೆಲಸ ಮಾಡಿಸ್ಕೊಳ್ಳೋದಲ್ಲ, ಫೇತ್ಫುಲ್ನೆಸ್, ವಿಧೇಯಕರಾಗಿರಬೇಕು. ತಮಗೆ ಯಾವ ಕೆಲಸವನ್ನು ಮಾಡಿಕೊಡ್ತಾರೆ ಅವ್ರಿಗೆ ವಿಧೇಯಕರಾಗಿರಬೇಕು. ಆ ರೀತಿ CM DCMಗೆ ಧನ್ಯವಾದ ಅರ್ಪಿಸೋರೆ. ಅಲ್ಲದೆ ಸಂತೋಷ್ ಲಾಡ್ ಅವರ ಕೆಲಸಕ್ಕೆ ಇಡೀ ಕ್ಷೇತ್ರದ ಜನ, ಯಾಕಂದರೆ ಹೆಚ್ಚು ಕಡಿಮೆ 107 ಕೆರೆ, ಈ ಹಿಂದೆ 50, ಹೆಚ್ಚು ಕಡಿಮೆ 50 ಹತ್ರ 150ಕ್ಕೂ ಅಧಿಕ ಕೆರೆಗಳನ್ನು ತುಂಬಿಸುವಂತಹ ಇದೀಗ 180 ಕೋಟಿಯ ಅನುದಾನವನ್ನು ಬಿಡುಗಡೆ ಮಾಡಿಸೋರು. ಈ ಹಿಂದೆ ಕೂಡ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿಸಿದ್ರು ಬೇಡ್ತಿ ಏತ ನೀರಾವರಿ ಯೋಜನೆ ವಿಚಾರ. ವೀಕ್ಷಕರೇ, ಸಂತೋಷ್ ಲಾಡ್ ಅಂತಹ ಸಚಿವರು ಪಕ್ಷ ಸೈಡ್ಗೆ ಇಟ್ಬಿಡ್ರಿ. ಕಾಂಗ್ರೆಸ್ಸು, BJP, JDS ಮಗದೊಂದು ಸೈಡ್ಗೆ ಇಟ್ಬಿಡಿ. ನಿಜಕ್ಕೂ ವಿಷನ್ ಇರುವಂತಹ ಜನಪ್ರತಿನಿಧಿಗಳು ಇರಬೇಕು, ಅಂಥವ್ರಿಗೆ ಅಧಿಕಾರ ಸಿಗಬೇಕು. ಆಗ ಮಾತ್ರ ರಾಜ್ಯದ ಅಥವಾ ದೇಶದ ಅಭಿವೃದ್ಧಿ ಸಾಧ್ಯ. ಆಧುನಿಕ ಭಗೀರಥ ಸಂತೋಷ್ ಲಾಡ್ ಅವರ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.